ವಲಸೆ ಬಂದವ್ರಿಗಿಂತ ಹೆಚ್ಚಾಗಿ ನೋಡಿ, ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ನಮ್ಮ ಜಿಲ್ಲೆನಲ್ಲಿ ಕಾಂಗ್ರೆಸ್ ಉಳಿಸೋವಂಥ ಕೆಲಸ ಮಾಡ್ತಾ ಇದ್ವಿ ಹೊರತು ಕಾಂಗ್ರೆಸ್ಗೆ ಅನಾನುಕೂಲ ಆಗುವಂಥ ಕೆಲಸ ಅಲ್ಲ. ಯಾರೋ ಬಂದು ಈಗ ನಿಮ್ಗೆ ಹೇಳ್ಬೇಕಂದ್ರೆ, ನಾನು ಇನ್ನೂ ಕೆಟ್ಟದಾಗಿ ಹೇಳಬೇಕು ಅಂದರೆ, ಬಾಂಬೆನಲ್ಲಿ ಕಲ್ಕತ್ತಾದಲ್ಲಿ ಎಲ್ಲ ರೆಡ್ ಲೈಟ್ ಏರಿಯಾ ಇರ್ತವೆ. ನಮ್ಮ ಜಿಲ್ಲೆ ರೆಡ್ ಲೈಟ್ ಸ್ಟ್ರೀಟ್ ಇದು, ರೆಡ್ ಲೈಟ್ ಡಿಸ್ಟ್ರಿಕ್ಟ್ ಇದು. ಯಾರು ಬೇಕಾದ್ರೂ ಬಂದು ಹೋಗ್ತಾ ಇರೋಕ್ಕೆ ಏನದೇನು ಆಶ್ಚರ್ಯ. ಇವೆಲ್ಲ ನೋಡಿ, ಈಗ ಹಿಂದೆ ಅನಿತಾ ಕುಮಾರಸ್ವಾಮಿ ಅವರು ಬಂದರು, ಆಯಮ್ಮ ಅಲ್ಲಿ ಗೆದ್ದು ಹೋದರು. ಈಗ ಈ ಸಾಹೇಬರು ಬಂದವರೇ, ಇವರು ಗೆದ್ದಿದ್ದಾರೆ. ಇವರೇನು ಇರ್ತಾರೋ ಹೋಗ್ತಾರೋ ಗೊತ್ತಿಲ್ಲ. ಅವು ಯಾರೋ ನೆಲಮಂಗಲದವ್ರು MLC ಬಂದರು, ಅವರು ಎಲ್ಲಿದ್ದು. ಈಗ ಇವರು ಬಂದರು. ಏನು ಬೇರೆಯವರೆಲ್ಲ ಬಂದು ನಮ್ಮ ಜಿಲ್ಲೆನಲ್ಲಿ ಹೋಗ್ತಾ ಇರೋದು ನೋಡಿದ್ರೆ, ಈ ಬಾಂಬೆ ಮತ್ತು ಕಲ್ಕತ್ತಾ ರೆಡ್ ಲೈಟ್ ಏರಿಯಾ ಇರ್ತದಲ್ಲ, ಹಂಗೆ ಇದು ರೆಡ್ ಲೈಟ್ ಡಿಸ್ಟ್ರಿಕ್ಟ್ ಅಂತ. ವಲಸೆ ಬಂದವ್ರಿಗಿಂತ ಹೆಚ್ಚಾಗಿ ನೋಡಿ, ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ನಮ್ಮ ಜಿಲ್ಲೆನಲ್ಲಿ ಕಾಂಗ್ರೆಸ್ ಉಳಿಸೋವಂಥ ಕೆಲಸ ಮಾಡ್ತಾ ಇದ್ವಿ ಹೊರತು ಕಾಂಗ್ರೆಸ್ಗೆ ಅನಾನುಕೂಲ ಆಗುವಂಥ ಕೆಲಸ ಅಲ್ಲ. ಯಾರೋ ಬಂದು ಈಗ ನಿಮ್ಗೆ ಹೇಳ್ಬೇಕಂದ್ರೆ, ನಾನು ಇನ್ನೂ ಕೆಟ್ಟದಾಗಿ ಹೇಳಬೇಕು ಅಂದರೆ, ಬಾಂಬೆನಲ್ಲಿ ಕಲ್ಕತ್ತಾದಲ್ಲಿ ಎಲ್ಲ ರೆಡ್ ಲೈಟ್ ಏರಿಯಾ ಇರ್ತವೆ. ನಮ್ಮ ಜಿಲ್ಲೆ ರೆಡ್ ಲೈಟ್ ಸ್ಟ್ರೀಟ್ ಇದು, ರೆಡ್ ಲೈಟ್ ಡಿಸ್ಟ್ರಿಕ್ಟ್ ಇದು. ಯಾರು ಬೇಕಾದ್ರೂ ಬಂದು ಹೋಗ್ತಾ ಇರೋಕ್ಕೆ ಏನದೇನು ಆಶ್ಚರ್ಯ. ಇವೆಲ್ಲ ನೋಡಿ, ಈಗ ಹಿಂದೆ ಅನಿತಾ ಕುಮಾರಸ್ವಾಮಿ ಅವರು ಬಂದರು, ಆಯಮ್ಮ ಅಲ್ಲಿ ಗೆದ್ದು ಹೋದರು. ಈಗ ಈ ಸಾಹೇಬರು ಬಂದವರೇ, ಇವರು ಗೆದ್ದಿದ್ದಾರೆ. ಇವರೇನು ಇರ್ತಾರೋ ಹೋಗ್ತಾರೋ ಗೊತ್ತಿಲ್ಲ. ಅವು ಯಾರೋ ನೆಲಮಂಗಲದವ್ರು MLC ಬಂದರು, ಅವರು ಎಲ್ಲಿದ್ದು. ಈಗ ಇವರು ಬಂದರು. ಏನು ಬೇರೆಯವರೆಲ್ಲ ಬಂದು ನಮ್ಮ ಜಿಲ್ಲೆನಲ್ಲಿ ಹೋಗ್ತಾ ಇರೋದು ನೋಡಿದ್ರೆ, ಈ ಬಾಂಬೆ ಮತ್ತು ಕಲ್ಕತ್ತಾ ರೆಡ್ ಲೈಟ್ ಏರಿಯಾ ಇರ್ತದಲ್ಲ, ಹಂಗೆ ಇದು ರೆಡ್ ಲೈಟ್ ಡಿಸ್ಟ್ರಿಕ್ಟ್ ಅಂತ. ವಲಸೆ ಬಂದವ್ರಿಗಿಂತ ಮುದ್ದನ್ಮೇಗೌಡರು ಯಾವ ರೀತಿ ಸ್ಪಂದಿಸ್ತಾರೆ ನೋಡಿಕೊಂಡು ಅವರ ಸ್ಪಂದನೆ ಮೇಲೆ ನಮ್ಮ ತೀರ್ಮಾನ. ನಾನು ಅವ್ರ ಪರ, ಮುದ್ದನ್ಮೇಗೌಡನ ಪರ, ಗೊತ್ತಾಯ್ತಾ? ಯಾಕೆ ಅಂದರೆ ಮುದ್ದನ್ಮೇಗೌಡರ ಪರ ಇದ್ದೀನಿ. ಮುದ್ದನ್ಮೇಗೌಡರಿಗೆ ಏನು ನಿರ್ಣಯ ಬರ್ತಾರೆ ಇವತ್ತು ನೋಡ್ತೀನಿ. ಯಾಕೆಂದರೆ ನೆನ್ನೆ ಸಂಪರ್ಕ ಮಾಡಲಿಕ್ಕಾಗಿಲ್ಲ. ನಾನು ಹಾಸನಿಂದ ಹೋಗಿ, ಹಾಸನಿಂದ ನಾನು ಬೆಂಗಳೂರಿಗೆ ಹೋದೆ. ಮುದ್ದನ್ಮೇಗೌಡರು ವಾಪಸ್ ತಗೊಂಡ್ರು, ನೀವು ಕೂಡ ವಾಪಸ್ ತಗೋತೀರಾ ಅಂತ ಒಂದು ಒತ್ತಡ ಇದೆ. ಈಗಲೇ ಯಾವುದೇ ಅಂತಿಮವಾದ ನಿರ್ಣಯ ಇಲ್ಲ. ನಾನು ಅರ್ಜಿ ಇರ್ತೀವಿ, ಇಬ್ಬರಲ್ಲಿ ಒಬ್ರು ಇರ್ತೀವಿ ಅಂತ ಹೇಳಿದ್ದು. ಆದರೆ ಅಲ್ಲಿ ಹೆಬ್ಬೂರು ಸಭೆಯಲ್ಲಿ ತೀರ್ಮಾನ ಆಗಿದ್ದು ಅವ್ರ ಸ್ಪರ್ಧೆಗೆ, ಹೌದಲ್ವಾ? ಮುದ್ದನ್ಮೇಗೌಡ ವಾಪಸ್ ತಗೊಳ್ಬೋದು, ಒತ್ತಡಕ್ಕೆ ಮಾಡಿದ್ದು. ಬಟ್ ನಾನು ಮಾತ್ರ ಯಾವುದೇ ಕಾರಣಕ್ಕೂ ವಾಪಸ್ ತಗೊಳ್ಳಲ್ಲ ಅಂತ ಹೇಳಿದ್ರಿ. ನಾನು ಹೇಳಿದ್ದೆ, ಹೆಬ್ಬೂರು ಸಭೆಯಲ್ಲಿ ಅವ್ರಿಗೆ ಸ್ಪರ್ಧೆ ಮಾಡಬೇಕು ಅಂತ ಎಲ್ಲರೂ ಕೂಡ ಒತ್ತಾಯ ಮಾಡೋದಂತ.